ಎಲ್ರಿಗೂ ನಮಸ್ಕಾರ. ಬಹಳಷ್ಟು ದಿನಗಳ ನಂತರ ಹೊಸ ಲಾಗ್ ಒಂದಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಡ್ರೈ ಫ್ರೂಟ್ಸ್ ಹಾಕಿ ಒಂದು ಉಂಡೆ ಮಾಡತ್ತಿದ್ದೆ. ನಾ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನೋಡ್ರಿ, ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಹೇಳ್ರಿ. ಮೊದಲು ಎಲ್ಲರಂಗೆ ಮನ್ಯಾಗ ಇದ್ದಿದ್ದು ಎಲ್ಲ ಡ್ರೈ ಫ್ರೂಟ್ಸನ್ನು ಸಣ್ಣಗೆ ಹೊಳ್ಕೊಂಡು, ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಏನೂ ಹಾಕೋದಿಲ್ಲ, ಖಜೂರಿಯ ರುಚಿ ಒಂದೇ. ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ಸಿದ್ರೆ ನಾವು ಅಂಜೀರು ಹಾಕೋಬೋದು. ಮೊದಲು ಒಂದು ಸ್ವಲ್ಪ ಪ್ಯಾನ್ ಬಿಸಿ ಮಾಡೋಕ್ಕಿಟ್ಟು ಖಜೂರಿ ಬೀಜ ತೆಗೆದು ಮಿಕ್ಸಿ ಗ್ರೈಂಡರ್ನಾಗ ಸ್ವಲ್ಪ ಸಣ್ಣ ಮಾಡಿಕೊಂಡು, ಬಿಸಿ ಆದ ಪ್ಯಾನಿಗೆ ಒಂದಿಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ನಮ್ಮ ನೀಡಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಭಾಳ ಆದ್ರೂ ಚಲೋ ಆಗೋದಿಲ್ಲ, ಸ್ವಲ್ಪ ಆದ್ರೂ ಚಲೋ ಅನಿಸೋದಿಲ್ಲ. ನೋಡಿಕೊಂಡು ಒಂದು 4-5 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಫಸ್ಟ್ ಬಾದಾಮಿನೇ ಹಾಕ್ಕೋಬೇಕು, ಯಾಕಂದ್ರೆ ಒಂದು ಸ್ವಲ್ಪ ಹಾರ್ಡ್ ಇರ್ತದೆ. ಅದು ಫ್ರೈ ಆಗ್ಲಿಕ್ಕೆ ಒಂಚೂರು ಜಾಸ್ತಿ ಟೈಮ್ ತೊಗೊಳ್ತದೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಗೋಡಂಬಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಅವು ಕೂಡ ಒಂದು ಸ್ವಲ್ಪ ಕೆಂಪಗೆ ಅನ್ನಿಸ್ತವೆ, ಸ್ಮೆಲ್ ಬರ್ತದೆ. ಆವಾಗ ವಾಲ್ನಟ್ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದು, ಭಾಳ ಸಣ್ಣಾದರೂ ಒಬ್ರೊಬ್ರಿಗೆ ಇಷ್ಟ ಪಡ್ತಾರೆ, ಬಟ್ ನನಗೆ ಸೇರಲ್ಲ. ಸ್ವಲ್ಪ ಬಾಯಾಗ ಕ್ರಂಚಿ ಸಿಗುವಂಗಿರಬೇಕು. ಒಂದು 7-8 ಕ್ಯಾರ್ಬೇಜ್, ಅದಕ್ಕೆ ನೀವೇನಂತೀರಿ ಗೊತ್ತಿಲ್ಲ. ಆಮೇಲೆ ವಾಲ್ನಟ್ ಎರಡೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡು, ಮತ್ತು ಇವು ಅನ್ಸಾಲ್ಟೆಡ್ ಪಿಸ್ತಾನಾಗ ಸಾಲ್ಟೆಡ್ ಬರ್ತಾವೆ, ಅವು ಯೂಸ್ ಮಾಡಬಾರ್ದು. ಅನ್ಸಾಲ್ಟೆಡ್ ಇದ್ರೇ ಲಾಡು ಚಲೋ ಆಗ್ತದೆ. ನಂಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಅನ್ಸಿದ್ದಕ್ಕೆ ಅಂಜೂರು ಒಂದು 4 ಅದನ್ನು ಪೌಡರ್ ಮಾಡಿಕೊಂಡು ಅದೇ ತುಪ್ಪನಾಗೆ, ಅಷ್ಟೇ ತುಪ್ಪ ಸಾಕಾಗ್ತದೆ. ಕೊನೆಗೆ ಗಸಗಸಿ, ದೇಹಕ್ಕೆ ತಂಪು, ಡ್ರೈ ಫ್ರೂಟ್ಸ್ ಎಲ್ಲ ಹೀಟ್ ಆಗ್ತವೆ ಅಂಥೇಳಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಗಸಗಸಿ ಹಾಕಬೇಕಂತ. ಗಸಗಸಿ ಹಾಕಿ ಒಂಚೂರು ಸಿಡಿದ ಮೇಲೆ ಮೊದಲೇ ರುಬ್ಬಿಟ್ಕೊಂಡಂಥ ಖಜೂರಿ ಪೇಸ್ಟನ್ನು ತುಪ್ಪದಾಗ ಹಾಕಿ, ತುಪ್ಪ ಒಂದು ಸ್ವಲ್ಪ ಕಮ್ಮಿ ಅನಿಸಿದ್ರೆ ಮ್ಯಾಲೆ 1-2 ಸ್ಪೂನ್ ಎಕ್ಸ್ಟ್ರಾ ಈಗ ಹಾಕೋಬಹುದು. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಿಸಿ ಇದ್ದಾಗೆ ಮಿಕ್ಸ್ ಮಾಡಿಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಕಟ್ಟಿ ಆಯಿತು ಅಂದ್ರೆ ಅವು ಡ್ರೈ ಫ್ರೂಟ್ಸ್ ಖಜೂರಿ ಜೊತೆ ಬೈಂಡ್ ಆಗೋದಿಲ್ಲ. ಸೊ ಬಿಸಿ ಇದ್ದಾಗೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಚೆನ್ನಾಗೆ ಅದನ್ನು ಬೈಂಡ್ ಮಾಡ್ಕೊಂಡ್ಬಿಡ್ಬೇಕು ಖಜೂರಿ ಜೊತೆ ಡ್ರೈ ಫ್ರೂಟ್ಸನ್ನೆಲ್ಲ. ನಾನಂತರೂ ಅಡುಗೆ ಮಾಡೋದ್ರಾಗ ಪ್ರೋ ಏನಲ್ಲ, ನನಗೆ ಅದ್ರೊಳಗೆ ಏನೂ ಬರೋದಿಲ್ಲ. ನನಗೆ ಬಂದಂಗೆ, ನನಗೆ ತಿಳಿದಂಗೆ ಒಂದು ಸ್ವಲ್ಪ ಪ್ರೀತಿಯಿಂದ ಖುಷಿಯಿಂದ ಮಾಡ್ತೀನಿ ಅಷ್ಟೇ. ಮೊದಲೇ ಉಂಡೆ ಅಂತೀವಿ ಅಂತ ಹೇಳಿ ಉಂಡೆ ಶೇಪ್ನಾಗ ಮಾಡೋದು, ಇಲ್ಲ ಡ್ರೈ ಫ್ರೂಟ್ಸ್ ಬರ್ಫಿ ಅಂತಂದ್ರೆ ಅದೇ ಪ್ಲೇಟ್ನಾಗ ಹಾಕಿ ಚಾಕುವಿಂದ ಚೌಕ್ ಸ್ಲೈಸ್ ಮಾಡಿದ್ರೆ ಬರ್ಫಿ ಆಗ್ತವೆ. ಇಷ್ಟು ಮಾಡಿದ್ರೆ ಉಂಡೆ ರೆಡಿ. ಒಂದು 20 ನಿಮಿಷ ತಣ್ಣಗಾಗಿಂದ ತಿನ್ಬೋದು. ಬ್ಯಾಸ್ಗ್ಯಾಗ ಹೊತ್ತು ಹೋಗೋದು ಭಾಳ ಹೈರಾಣದ. ನನ್ನ ಮಗಳಿಗೆ ನಿದ್ದೆ ಅನ್ನೋದಿಲ್ಲ, ಆಕೆ ಹೈಪರ್ ಆ್ಯಕ್ಟಿವ್ ಅದಾಳ. ಅದು ಎಷ್ಟು ಕ್ರಿಯೇಟಿವ್ ಆಗಿ ಆ್ಯಕ್ಟಿವ್ ಆಗಿ ಇರ್ತಾಳೆ ಅಂತಂದ್ರೆ ಆಕೆಗೆ ಕಂಟ್ರೋಲ್ ಮಾಡೋಕ್ಕೆ ನನಗಾಗೋದೇ ಇಲ್ಲ. ನನ್ನ ಮಗಳ ಕಲಾ ಪ್ರದರ್ಶನ ನೀವು ಒಂದ್ಸಲ ನೋಡಿಬಿಡ್ರಿ. ಇನ್ನು ಬ್ಯಾಸ್ಗೆ ಬತ್ತು ಅಂದ್ರೆ ನಮ್ಮ ಕಡೆ ಹಿಂಗೆ ಇಲಾಚ್ಕಾಯಿ, ಬಾರಿಕಾಯಿ, ನೀಲ್ಕಾಯಿ, ಬಳುವಲ್ಕಾಯಿ ಎಲ್ಲ ಸಿಗ್ತವೆ. ಇದು ಇಲಾಚಿಕಾಯಿ. ನಿಮ್ಮ ಕಡೆ ಏನಂತ ಕರಿತೀರಿ? ನಿಮಗೂ ಈ ಹಣ್ಣು ಗೊತ್ತೈತೇನು? ಕಮೆಂಟ್ ಮಾಡಿ ಹೇಳ್ರಿ. ಇಲಾಚಿಕಾಯಿ ಒಳಗಿಂದು ಬಿಳಿದು ಇಲ್ಲ ಕೆಂಪಂದು ತಿಂದು ಅದರೊಳಗಿನ ಕರಿ ಬೀಜ ತಗೊಂಡು ಅವುಗಳ ಜೊತೆ ಒಂದಿಷ್ಟು ಆಟ ಆಡಿ ನಮ್ಮ ಕಳೆದು ಹೋದ ಬಾಲ್ಯವನ್ನು ಮತ್ತೆ ಜೀವಂತಿಸುವುದೇ ಈ ಬ್ಯಾಸ್ಗೆ ಸೂಟಿ ಅಂತ ನನಗನ್ನಿಸ್ತದೆ. ಅದರದ್ದು ಫುಲ್ ಆಫ್ ಯೂಸ್ ತಗೋತೀವಿ. ಇನ್ನು ನಮ್ಮ ಬಿಸಿಲಿಗೆ ಅದೆಷ್ಟು ನೀರು ಕುಡಿದ್ರೂ ಕಮ್ಮಿನೇ ಅನ್ನಿಸ್ತದೆ ರೀ. ಅದ್ರಾಗ ಹರ್ವ್ಯಾನ್ ತಂಪು ನೀರು ತೀರಾ ಕುಡಿಬೇಕನ್ನಿಸ್ತದೆ. ಇನ್ನು ಅದನ್ನು ದಿನನಿತ್ಯದ ಓದು. ಈಗ ನಾನು ಓದುತ್ತಿರುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾದಂಬರಿ ಭಗೀರಥ ಅವರ ಅಮೀಬಾ. ಬ್ಯಾಸ್ಗಿನಾಗ ಸಾಧ್ಯ ಆದಷ್ಟು
ಹೈಡ್ರೇಟೆಡ್ ಆಗಿ ಇರ್ರಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ.